ವೀಕ್ಷಕರೇ, ಸಾರ್ವಜನಿಕರ ಆರೋಗ್ಯ ಕಾಳಜಿಗಾಗಿ ಈ ವಿಡಿಯೋವನ್ನು ಮಾಡಲಾಗುತ್ತಿದೆ. ಇದು ಒಂದು ನೈಜ ಘಟನೆಯಾಗಿದ್ದು, ಒಬ್ಬ ವ್ಯಕ್ತಿಯ ದೇಹದಾನದ ನಂತರ ಸಂಶೋಧನೆಯಿಂದ ತಿಳಿದು ಬಂದಂತಹ ಫಲಿತಾಂಶಗಳು ಈ ವಿಡಿಯೋದಲ್ಲಿದೆ. 36ರ ಹರೆಯದ ವ್ಯಕ್ತಿಯೊಬ್ಬರಿಗೆ ಕ್ಯಾನ್ಸರ್ ಇರುವುದು ಪತ್ತೆಯಾಗಿದ್ದು, ಅದು ಕೊನೆಯ ಹಂತದಲ್ಲಿದ್ದಾಗ ತಿಳಿದು ಬಂದಿದೆ. ಅವರ ಯೌವನದಲ್ಲಿ ಅವರು ಗುಟ್ಕಾ ಆಗಲಿ, ಸಿಗರೇಟ್, ಪಾನ್, ತಂಬಾಕು ಮತ್ತು ಮದ್ಯವನ್ನು ಸೇವಿಸಲಿಲ್ಲ. ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಹೋಗ್ತಾ ಇದ್ರು. ಅವರಿಗೆ ಯಾವುದೇ ಕೆಟ್ಟ ಚಟಗಳು ಇರಲಿಲ್ಲ. ಸಂಸಾರದೊಂದಿಗೆ ಖುಷಿಯಾಗಿದ್ದರು. ಅವರಿಗೆ ಯಾವುದೇ ಕಾಯಿಲೆ ಸಹ ಇರಲಿಲ್ಲ ಹಾಗೂ ಚಿಂತೆ ಕೂಡ ಇರಲಿಲ್ಲ. ಇದ್ದಕ್ಕಿದ್ದಂತೆ ಒಂದು ದಿನ ಕಿಬ್ಬೊಟ್ಟೆಯ ನೋವು ಪ್ರಾರಂಭವಾದ 2-3 ದಿನಗಳ ನಂತರ ವೈದ್ಯರನ್ನು ಸಂಪರ್ಕಿಸಿದ್ದಾರೆ ಮತ್ತು ಚಿಕಿತ್ಸೆಯನ್ನು ಸಹ ಪ್ರಾರಂಭಿಸಿದರು. ಆದರೆ ಯಾವುದೇ ಪ್ರಯೋಜನ ಆಗಲಿಲ್ಲ. ಅವರ ತಂದೆ ಹಿರಿಯ ವೈದ್ಯರನ್ನು ಭೇಟಿ ಮಾಡಿದರು ಮತ್ತು ಅಲ್ಲಿ ಅವರ ಎಲ್ಲ ವರದಿಗಳನ್ನು ತೋರಿಸಿದರು. ಅವರಿಗೆ ಹೊಟ್ಟೆಯಲ್ಲಿ ಕ್ಯಾನ್ಸರ್ ಇರುವುದು ಪತ್ತೆಯಾಗಿದೆ. ಚಿಕಿತ್ಸೆಯ ಸಮಯದಲ್ಲಿ ಮನೆಯೆಲ್ಲ ಅಡವನ್ನಿಟ್ಟು ಚಿಕಿತ್ಸೆ ಪಡೆಯಲು ಪ್ರಾರಂಭಿಸಿದರು ಮತ್ತು ಆಭರಣಗಳನ್ನು ಸಹ ಮಾರಾಟ ಮಾಡಲಾಯಿತು. ಆದರೆ ಯಾವುದೇ ಪ್ರಯೋಜನ ಕೂಡ ಆಗಲಿಲ್ಲ. ಕೊನೆಗೆ ಅವರು ಒಂದು ದಿನ ನಿಧನರಾಗ್ತಾರೆ. ಆತನ ಅಂತ್ಯ ಸಂಸ್ಕಾರ ಮಾಡದಂತೆ ವೈದ್ಯರು ಕುಟುಂಬದವರಿಗೆ ಸಲಹೆಯನ್ನು ನೀಡಿದರು. ಮಾನವ ಸೇವೆಗಾಗಿ ದೇಹದ ಬಗ್ಗೆ ಸಂಶೋಧನೆಯನ್ನು ಮಾಡಲು ಆಸ್ಪತ್ರೆಗೆ ದೇಣಿಗೆ ನೀಡುವಂತೆ ತಿಳಿಸಿದರು ಮತ್ತು ಅವರು ಕೂಡ ದೇಹವನ್ನು ದಾನ ಮಾಡಿದರು. ಸಂಶೋಧನೆಯ ನಂತರ ಪ್ಲಾಸ್ಟಿಕ್ ಬಾಟಲಿಯ ನೀರು ಕುಡಿದ ಪರಿಣಾಮವಾಗಿ ಬಿಡುಗಡೆಯಾಗುವ ರಾಸಾಯನಿಕಗಳಿಂದ ಅವರಿಗೆ ಕ್ಯಾನ್ಸರ್ ಇರುವುದು ಕಂಡುಬಂದಿದೆ. ನಂತರ ವೈದ್ಯರು ಅವರ ಕುಟುಂಬ ಮತ್ತು ಸಹೋದ್ಯೋಗಿಗಳನ್ನು ಸಂಪರ್ಕಿಸಿ ಅವರ ಆಹಾರ ಪದ್ಧತಿಯ ಬಗ್ಗೆ ವಿಚಾರಿಸಿದರು. ಅವರು ದಿನಕ್ಕೆ 5ರಿಂದ 6 ಬಾರಿ ಪ್ಲಾಸ್ಟಿಕ್ ಕಪ್ಪುಗಳಲ್ಲಿ ಚಹಾವನ್ನು ಕುಡಿಯುತ್ತಿದ್ದರು. ಅವರು ಆರ್ಡರ್ ಮಾಡುವ ಚಹಾ ಪ್ಲಾಸ್ಟಿಕ್ ಚೀಲಗಳಲ್ಲಿ ಬರುತ್ತದೆ ಮತ್ತು ಪ್ಲಾಸ್ಟಿಕ್ ಕಪ್ಗಳಲ್ಲಿ ನೀಡಲಾಗುತ್ತದೆ ಎಂದು ಅರ್ಥವಾಯಿತು. ಜನರು ಅಂಗಡಿಯಿಂದ ಬಿಸಿ ಚಹಾ, ತರಕಾರಿಗಳು, ಸೂಪ್ ಅಥವಾ ಇತರ ರೀತಿಯ ಆಹಾರ ಪದಾರ್ಥಗಳನ್ನು ಪ್ಲಾಸ್ಟಿಕ್ ಚೀಲಗಳಲ್ಲಿ ತರುತ್ತಾರೆ ಮತ್ತು ತಿನ್ನುತ್ತಾರೆ ಅಥವಾ ಅದನ್ನು ಕುಡಿಯುತ್ತಾರೆ. ಅವರು ನಿಧಾನವಾಗಿ ಅವರ ದೇಹದೊಳಗೆ ಕ್ಯಾನ್ಸರ್ ಸೂಕ್ಷ್ಮಾಣುಗಳು ಪ್ರವೇಶಿಸಲು ಅವಕಾಶ ಮಾಡಿಕೊಡುತ್ತಾರೆ ಎಂಬುದನ್ನು ಪತ್ತೆ ಮಾಡಲಾಗಿದೆ. ವೈದ್ಯರು ನಂತರ ಅವರ ಸಹೋದ್ಯೋಗಿಗಳ ವೈದ್ಯಕೀಯ ಪರೀಕ್ಷೆ ಮಾಡಿಸಿದರು. ಅವರ ಅನೇಕ ಸಹೋದ್ಯೋಗಿಗಳು ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ ಎಂದು ಕಂಡುಕೊಂಡರು. ನಂತರ ವೈದ್ಯರು ಕ್ಯಾನ್ಸರ್ ಚಿಕಿತ್ಸೆಗೆ ಸಲಹೆಯನ್ನು ನೀಡಿದರು. ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ. ಕನಿಷ್ಠ ಪ್ಲಾಸ್ಟಿಕ್ ಚೀಲಗಳು, ಪ್ಲಾಸ್ಟಿಕ್ ಪಾತ್ರೆಗಳಲ್ಲಿ ಬಿಸಿ ಆಹಾರ ಸೇವಿಸಬೇಡಿ. ಹಾಗೆ ಮಾಡುವುದರಿಂದ ನಾವು ನಮ್ಮನ್ನು ಮತ್ತು ನಮ್ಮ ಪ್ರೀತಿ ಪಾತ್ರರನ್ನು ಸಾವಿನ ಕಡೆಗೆ ತಳ್ಳುತ್ತಿದ್ದೇವೆ. ಆದುದರಿಂದ ಪ್ಲಾಸ್ಟಿಕ್ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಿ. ಪ್ಲಾಸ್ಟಿಕ್ ಚೀಲದಿಂದ ತಂದ ಚಹಾ ಕುಡಿಯಬೇಡಿ. ಪ್ಲಾಸ್ಟಿಕ್ ಅಥವಾ ಪೇಪರ್ ಲೋಟಗಳನ್ನು ಬಳಸದೆ ಬಿಸಿ ಚಹಾ, ಕಾಫಿ ಕುಡಿಯಲು ಪಿಂಗಾಣಿ, ಗಾಜಿನ ಅಥವಾ ಸ್ಟೀಲ್ ಲೋಟಗಳನ್ನು ಬಳಸಿ. ವಿಶೇಷ ಸೂಚನೆ ಏನೆಂದರೆ, ಇದು ನಿಜವಾಗಿ ನಡೆದ ಘಟನೆಯ ಹೊರತು ಕಥೆಯಲ್ಲ. ಈ ಮಾಹಿತಿಯನ್ನು ದಯಮಾಡಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಕ್ಯಾನ್ಸರಿಂದ ಆದಷ್ಟು ಜೀವಗಳನ್ನು ಉಳಿಸೋಣ.